ನಮ್ಮೂರೇನಿಲ್ಲ ಚಾನಲ್ ಅಂತಾರೆ. ನಮ್ಮೂರವ್ರು ಕರ್ಕೊಂಡ್ ಇದೇನಿಲ್ಲ ಚಾನಲ್ ಕರ್ಕೊಂಡ್ ಬಂದ್ಬಿಟ್ಟಿದೆ. ಅದಾಕ್ಲಾ ಬಡ. ನಮಸ್ಕಾರ ಎಲ್ಲ ಕನ್ನಡಿಗರಿಗೂ. ಹತ್ತತ್ರ ಒಂದ್ ವರ್ಷನ ಆಗ್ತಾ ಇದೆ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿ. ಇನ್ಮೇಲಿಂದ ಕಂಟಿನ್ಯೂ ಆಗಿ ಬರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇದೆ ರೀಲ್ಸ್, ಆದ್ರೆ ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಸಿಗ್ಲಿಲ್ಲ. ಮತ್ತೆ ಇನ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಕತರಲ್ಲಿ ರೆಸ್ಟೋರೆಂಟ್ ಬೇರೆ ಇದೆಯಲ್ಲ, ರೆಸ್ಟೋರೆಂಟ್ ನೋಡೋದು ಅದು ಜಾಸ್ತಿ ಕೆಲಸ ಆಯ್ತು. ಅದರಿಂದ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಬರೀ ಮನೆಯಿಂದ ಹೇಳೋದು, ರೆಸ್ಟೋರೆಂಟ್ ಹೋಗೋದು, ಬರೀ ಅದೇ ಕೆಲಸ ಆಗಿತ್ತು. ನನ್ಗೂ ಬೋರ್ ಆಗ್ಬಿಟ್ಟಿತ್ತು ತುಂಬಾ. ಈಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಇಲ್ಲಿ ಮೈಸೂರವನೇ, ಇವನ ಹೆಸರು ಸುಹೇಲ್ ಅಂತ. ಈಗ ಇವ್ನು ಬಂದಿದ್ದಾನೆ, ಎಲ್ಗೋ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ದ. ಸರಿ ನಡಿಯಪ್ಪ ಹೋಗೋಣ ಅಂತ. ಯಾಕಂದ್ರೆ ಮೊದ್ಲೇ ತಲೆ ಎಲ್ಲ ನೋವು ಬಂದ್ಬಿಟ್ಟಿದೆ. ಯಾಕಂದ್ರೆ ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ, ಏನು ಇಲ್ಲ, ತರ ತಲೆನೇ ಒಂಥರ ಆಗ್ಬಿಡುತ್ತಾ ಇದೆ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಮ್ಗೆ? ವಿಲಾಜಿ ಮಾಲ್ ನಮ್ ಮೈಸೂರಲ್ಲೇ ಅದ ಕಡ. ಮಾಲ್ ನೋಡಕ್ ಬಂದಿದ್ನ ಇಲ್ಲಿ. ಪ್ಯಾರಿಸ್ಗೆ ಕರ್ಕೊಂಡು ಹೋಗೋತಾಗೆ. ಪ್ಯಾರಿಸ್ ಬಜೆಟ್ ಜಾಸ್ತಿ, ಇದು ಬಜೆಟ್ ಫ್ರೆಂಡ್ಲಿ. ಬಜೆಟ್ ಫ್ರೆಂಡ್ಲಿ ಏನೋ ಮಾಲ್ ಅಂತ ಪ್ಯಾರಿಸ್ ತರ ಇದೆ ಅಂತ. ನಾನು ಒಂದ್ ವರ್ಷದಿಂದ ನಾನು ಹೋಗಿಲ್ಲ ಆ ಕಡೆ. ಬೇರೆ ಕಡೆ ಎಲ್ಲ ತಿರ್ಗಾಡಿದೀನಿ. ನಾನು ಹಳೆ ವ್ಲಾಗ್ಸ್ ಎಲ್ಲ ಇದೆಯಲ್ಲ, ನೀವೇ ನೋಡಿದಿರ, ಕತರ್ ವ್ಲಾಗ್ಸ್, ದುಬೈ ವ್ಲಾಗ್ಸ್. ಆದ್ರೆ ವಿಲಾಜಿಯೋ ಮಾಲ್ ಹೋಗಿಲ್ಲ. ಚೆನ್ನಾಗಿದೆನಾ ನೋಡೋಣ ಅಲ್ಲೇ. ನೀನ್ ನೋಡಿದ್ಯಲ್ಲ, ಹೇಳು. ನನ್ ಪ್ರಕಾರ ಚೆನ್ನಾಗಿರುತ್ತೆ. ಏನ್ ಸ್ಪೆಷಲ್ ಏನ್ ಮಾಲ್ ಅಲ್ಲಿ ಇದು? ನಮ್ ತರ ಪ್ಯಾರಿಸ್ ಇಲ್ಲ, ನಮ್ ಮೈಸೂರ್ ತರ ಇರುತ್ತಲ್ಲ ಅದೇ ತರ ಎಲ್ಲ ನಮ್ ಬೆಂಗಳೂರಲ್ಲಿ ಡಿಫ್ರೆಂಟ್ ಇರುತ್ತೆ. ಸಿಮಿಲರ್ ಟು ಪ್ಯಾರಿಸ್. ಸುಮ್ನೆ ಬುಡೆ ಬಿಡ್ಬೇಡ, ಪ್ಯಾರಿಸ್ ಗಿರೀಸ್ ಅಂತ ಆಮೇಲೆ ಹೋದ ಮಕ್ಕರ್ ಆಗ್ಬಾರ್ದು. ನೋಡೋಣ ಅಲ್ಲಿ ಹೋಗಿ. ಚೆನ್ನಾಗಿರುತ್ತಾ? ನೋಡೋಣ ಅಲ್ಲಿ. ಏನೋ ಬುಡೆ ಬಿಡ್ತವನೆ, ನೋಡೋಣ ಯಾವ ತರ ಇದೆ ಅಂತ ಮಾಲ್. 8 ದಿನದಿಂದನೇ ಹೇಳ್ತಿದ್ದ ವಿಲಾಜಿಯೋ ಮಾಲ್ಗೆ ಹೋಗೋಣ, ವಿಲಾಜಿಯೋ ಮಾಲ್ ಕೂಡ ಚೆನ್ನಾಗಿದೆ ಅಂತ. ಸರಿ ಅಂತ ಇವತ್ತು ಅವನು ಫ್ರೀ ಆದ, ನಾನು ಫ್ರೀ ಆದ. ಈಗ ಡೈರೆಕ್ಟ್ ಆಗಿ ವಿಲಾಜಿಯೋ ಮಾಲ್ಗೆ ಹೋಗೋಣ. ನಾನು ನೋಡ್ತೀನಿ, ನಿಮ್ಮನ್ನು ತೋರಿಸ್ತೀನಿ ಯಾವ ತರ ಇದೆ, ನೋಡೋಣ ಬನ್ನಿ. ಆಗ್ಲೇ ರಂಜಾನ್ ಕರೀಮ್ ಆಗ್ಬಿಟ್ಟಿದ್ದಾರೆ. ರಂಜಾನ್ ವಿಶೇಷ ಇನ್ನೇನು ಇನ್ನೊಂದು 10 ದಿನ ಇದೆ ರಂಜಾನ್. ಅದಕ್ಕೆ ರಮದಾನ್ ಕರೀಮ್ ಅಂತ ಈಗ್ಲೇ ಹಾಕ್ಬಿಟ್ಟಿದ್ದಾರೆ. ಇದೇನಪ್ಪ ಪ್ಯಾರಿಸ್? ಒಳಗಡೆ ಹೋದ್ರೆ ಗೊತ್ತಾಗುತ್ತಲ್ವಾ? ಸರಿ ಬಾ ನೋಡೋಣ ಯಾವ ತರ ಇದೆ ಅಂತ. ಪ್ಯಾರಿಸ್ ಬಂದಾಯ್ತು. ಪ್ಯಾರಿಸ್ ಪ್ಯಾರಿಸ್ ಕಡಿಮೆ ದರದ ಪ್ಯಾರಿಸ್ಗೆ ಹೋಗೋಣ ಬನ್ನಿ. ಇದೆ ನೋಡಿ, ಕಡಿಮೆ ದರದ ಪ್ಯಾರಿಸ್. ಅದೇನ್ ಸ್ಕ್ರೀನಾ ಅದು ಮೇಲ್ಗಡೆ? ಆಕಾಶ ಅಲ್ಲ ಅದು, ಇಲ್ಲಿ ನೋಡಿ ಗೊತ್ತಾಗಿದೆ. ಸ್ಕ್ರೀನ್ ಅಲ್ವಾ? ಸ್ಕ್ರೀನ್ ನೋಡಿ, ಸ್ಕ್ರೀನ್ ಇದು ಸೇಮ್ ಆಕಾಶ ತರಾನೇ ಇದೆ, ಆದ್ರೆ ಸ್ಕ್ರೀನ್ ಇದು. ಬಿಲ್ಡಿಂಗ್ ಎಲ್ಲ ಒಂಥರ ಚೆನ್ನಾಗೇ ಇದೆ ಮಚ್ಚ. ಇದು ಚೆನ್ನಾಗೇ ಇದೆ. ಆತರ ಅಷ್ಟು ಮಕ್ಕರಾಗಿ ಏನಿಲ್ಲ, ಚೆನ್ನಾಗಿದೆ. ಬೋಟ್ ಅಲ್ಲ ಇದೇನಾ ಬೋಟು? ಬೋಟ್ ರೈಡ್ ಇದೆ. ಕೆನಲ್ ನೋಡಿ ಪ್ಯಾರಿಸ್ ಇವಾಗ ಪ್ಯಾರಿಸ್ ಹೋಗಕ್ಕೆ ಆಗುತ್ತೆ. ಒಟ್ನಲ್ಲಿ ಚೆನ್ನಾಗಿದೆ. ಬುಡ ಕೊಡ್ತೀನಿ, ಬುಡ ಕೊಡ್ತೀನಿ. ಎಷ್ಟು ಟಿಕೆಟ್? 10 ರಿಯಾಲ್. 10 ರಿಯಾಲ್ ಅಂದ್ರೆ 40 ರಿಯಾಲ್. 40 ರಿಯಾಲ್ 24 ರೂಪಾಯಿ ಅಲ್ವಾ? ಒಂದು 25 ಆಗೈತಾ? 25 ರೂಪಾಯಿ 1 ರಿಯಾಲ್ ಅಂದ್ರೆ 1200 ರೂಪಾಯಿ ಆಯ್ತು. ಇಲ್ಲ, 1000 ಎಕ್ಸಾಕ್ಟ್. 1000ನಾ? ಈಗ 1000 ವರ್ತಾ ಇದು? ನೋಡೋಣ ಅದು 1000 ವರ್ತಾ ಇಲ್ವಾ ಅಂತ ನೋಡೋಣ. ಒಳಗಡೆ ಉಂಟಾಗಿತ್ತು ಮುಚ್ಚ. ನಿಮ್ ರೇಟ್ ಎಷ್ಟು? ರೇಟ್ ಬಿಡು, ರೇಟ್ ಬಗ್ಗೆ ಎಲ್ಲ ಡಿಸ್ಕಸ್ ಬೇಡ ಈಗ. ಈ ಕಡೆ ಬಂದ್ಬಿಡು. ಇದ್ರ ಬಡ್ಡಿಯಾಗ ನಾವು ಓವರ್ ಬೆಟ್ ಆಗ್ಬಿಡ್ತೀವಿ. ಓವರ್ ಬೆಟ್ ಆಗ್ಬಿಡ್ತೀವಂತ ಬೆಳಗಲ್ಲ ಬಿಡು. ಈಜ್ ಬರುತ್ತೆ ನನಗೆ, ನಿಂಗೆ ಬರಲ್ಲ. ಸಾಯಿ ಬಡಗ್ನೆ. ನಾವೆಲ್ಲ ಹೊಳೆಯಲ್ಲಿ, ಕೆರೆಯಲ್ಲಿ, ಚಾನಲ್ ಅಲ್ಲಿ. ನಮ್ಮೂರಲ್ಲಿ ಚಾನಲ್ ಅಂತಾರೆ. ನಮ್ಮೂರವ್ರು ಕರ್ಕೊಂಡ್ ಇದೇನಿಲ್ಲ ಚಾನಲ್ ಕರ್ಕೊಂಡ್ ಬಂದ್ಬಿಟ್ಟಿದೆ. ಅದಾಕ್ಲಾ ಬಡ ಇದ್ನಿ 1000 ರೂಪಾಯಿ ಕೊಡ್ಬೇಕಿಲ್ಲ ಈ ಚಾನಲ್ಗೆ. ನಮ್ಮೂರಲ್ಲಿ ತಬ್ದಲ್ ಏನಪ್ಪ ಹೇಳ್ತಾ ಈ ಮಾಲ್ ಬಗ್ಗೆ? ನನ್ಗಂತೂ ಗೊತ್ತಿಲ್ಲ, ನಿನಗೆ ಎಷ್ಟು ಗೊತ್ತಿದೆ ಹೇಳು. ಇಡೀ ಪ್ರಪಂಚದಲ್ಲಿ ಎಷ್ಟು ಬ್ರ್ಯಾಂಡ್ಸ್ ಐತೆ ಅದೆಲ್ಲ ಇಲ್ಲಿ ಸಿಗುತ್ತೆ. ಎಲ್ಲಾ ಬ್ರ್ಯಾಂಡ್ಸ್ ಸಿಗುತ್ತೆ. ಇಲ್ಲೆಲ್ಲ ಬ್ರ್ಯಾಂಡ್ಸ್ ಇರೋದು. ಬ್ರ್ಯಾಂಡ್ಸ್ ಬೇರೆ ಏನು ಸ್ಪೆಷಾಲಿಟಿ ಇಲ್ಲಿ? ಮತ್ತೆ ಇಲ್ಲಿ ಫುಡ್ ಚೆನ್ನಾಗಿರುತ್ತೆ. ಫುಡ್ ಅಂದ್ರೆ ನಮ್ ಕರ್ನಾಟಕದ ಊಟ. ಇಂಡಿಯಾದಲ್ಲೇ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೀನಿ, ಡೆಲ್ಲಿ ಆಗ್ಲಿ, ಮುಂಬೈ ಆಗ್ಲಿ, ನನ್ಗೆ ಒಂಚೂರು ಹಿಡಿಸ್ಲಿಲ್ಲ. ಇಲ್ಲೂ ಫುಡ್ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಸರಿ, ಬೇರೆ ಏನ್ ಚೆನ್ನಾಗಿರುತ್ತಪ್ಪ? ಫುಡ್ ಬಿಡಿ, ಎಲ್ಲ ಕೂಡ ಹೋದ್ರೆ ಫುಡ್ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ಫುಡ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು, ನಾವು ಅದೇ ಇಂಡಸ್ಟ್ರಿಯಲ್ಲಿ ಇರೋದು. ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಇಲ್ಲಿ ರೆಸ್ಟೋರೆಂಟ್ ಗಳೇ ಇರೋದಲ್ವಾ,
ಚೆನ್ನಾಗಿರುತ್ತೆ. ಒಂದ್ ಒಳ್ಳೆ ಕಡೆ ಕರ್ಕೊಂಡು ಹೋಗಪ್ಪ ಊಟ ಮಾಡಕ್ಕೆ. ಈಗ ನಮ್ ರೆಸ್ಟೋರೆಂಟ್ ಬೇಡ, ಬೇರೆ ಕಡೆ. ನಮ್ ರೆಸ್ಟೋರೆಂಟ್ ಅಲ್ಲಿ ಏನ್ ಸಿಗಲ್ಲ, ಬೇರೆ ಇಲ್ಲಿ ಫುಡ್. ಮಟನ್ ರಿಪ್ಸ್ ಮಟನ್ ರಿಪ್ಸ್, ಅರಬಿಕ್ ಫುಡ್. ಅರಬಿಕ್ ಫುಡ್. ಸರಿ ನೋಡೋಣ ಅರಬಿಕ್ ಫುಡ್, ಯಾಕಂದ್ರೆ ಈಗ ನಮ್ ರೆಸ್ಟೋರೆಂಟ್ ಅದಲ್ಲಿ ಅದೆಲ್ಲ ಸಿಗಲ್ಲ. ಚೆನ್ನಾಗಿರುತ್ತಾ? 100%. ಅಥೆಂಟಿಕ್ ಅರಬಿಕಾ? ನೋಡೋಣ ಹಂಗಾದ್ರೆ. ಇಲ್ಲಿಂದ ಈ ಟ್ರಿಪ್ ಮುಗಿಸ್ಕೊಂಡು, ಮಾಲ್ ಟ್ರಿಪ್ ಮುಗಿಸ್ಕೊಂಡು ಡೈರೆಕ್ಟ್ ಮಟನ್ ರಿಪ್ಸ್ ತಿನ್ನಕ್ ಹೋಗೋಣ. ಯಾವ ತರ ಇದು ನೋಡೋಣ, ಯಾಕಂದ್ರೆ ಏನಾದ್ರು ಟ್ರೈ ಮಾಡೋಣ ಅಂತ, ಸ್ವಲ್ಪ ಚೇಂಜ್ ಇರ್ಲಿ ಅಂತ ಅಷ್ಟೇ. ಏನಾದ್ರು ಒಂದು ಚೇಂಜಸ್ ಇರ್ಲಿ ಅಂತ, ಯಾಕಂದ್ರೆ ನಾನು ಡೈಲಿ ನಮ್ಮ ರೆಸ್ಟೋರೆಂಟ್ಸ್ ತಿನ್ನೋದಲ್ವಾ. ಈಗ ನಮ್ ಫುಡ್ ನಮ್ಮ ಹತ್ರನೇ ಸಿಗೋದಿಲ್ಲ, ಕತರಲ್ಲಿ ನಮ್ಮ ಹತ್ರನೇ ಸಿಗೋದು ನಮ್ ಫುಡ್, ನಮ್ ಬೆಂಗಳೂರು ಫುಡ್, ಮೈಸೂರು ಫುಡ್. ಅರಬಿಕ್ ಫುಡ್ ತಿನ್ನಕ್ ನನಗೂ ಬಹಳ ಆಸೆ ಇದೆ. ತಿಂದಿದ್ದೀನಿ ಬೇರೆ ಕಡೆ ಎಲ್ಲ, ಈಗೇನೋ ಬೇರೆ ಕಡೆ ಸ್ಪೆಷಲ್ ಅಂತ. ಸ್ಪೆಷಲ್ ಫುಡ್ ಏನೋ ಕರ್ಕೊಂಡು ಹೋಗ್ತಿರೋದು, ಸ್ಪೆಷಲ್ ಜಾಗನ. ಮಟನ್ ರಿಪ್ಸ್ ಮೋಸ್ಟ್ ಪ್ರಾಬಲಿ ಕರ್ನಾಟಕ ಸಿಕ್ಕಲ್ಲ. ಎಷ್ಟು ದೂರ ಆಯ್ತು ಮತ್ತೆ ಅಲ್ಲಿಂದ? ಇಲ್ಲಿಂದ 20 ಮಿನಿಟ್ಸ್. ಏನ್ ಮಟನ್ ರಿಪ್ಸ್ ಫೇಮಸ್ ಅಲ್ಲಿ? ಮಟನ್ ರಿಪ್ಸ್. ಸರಿ ಬಾ, ಟ್ರೈ ಮಾಡೋಣ, ಟ್ರೈ ಮಾಡಿ ನೋಡೋಣ ಯಾವ ತರ ಇದೆ ಅಂತ. ನನ್ಗೂ ಒಂಥರ ಚೇಂಜ್ ಇದ್ದಾಗಿರುತ್ತೆ ಫುಡ್ ಟೇಸ್ಟ್. ನೋಡೋಣ ಯಾವ ತರ ಮಾಡಿದಾರೆ, ಅದು ಗೊತ್ತಾಗುತ್ತೆ ಏನಿದೆ. ಎಲ್ಲ ಬ್ರ್ಯಾಂಡ್ಸ್ ಎಲ್ಲ ಇಲ್ಲಿ ಇರುತ್ತೆ. ಹೊರಗಡೆ ನೋಡಿದ್ರೆ ರಾತ್ರಿ ಏನು ಎಲ್ಲ ಪೂರ್ತಿ ಮಾಲೆ ಡೇ ತರ ಇದೆ ಇದು. ಬಿಕಾಸ್ ಆತರ ಇದು ಆಂಬಿಯನ್ಸ್ ಅಷ್ಟು ಡಿಫ್ರೆಂಟ್ ಆಗಿತ್ತು. ಇದೇನಾ ಮೇನ್ ಮಾಲ್? ಮೇನ್ ಅಲ್ವಾ? ಆತರ ಏನಿಲ್ಲ, 2-3 ಆಯ್ತು. ಈಗ ದುಬೈಲಿ ದುಬೈ ಮಾಲ್ ಮೇನು, ಈ ತರ ಇಲ್ಲಿ ಕತರಲ್ಲಿ ಕತರಲ್ಲಿ ವಿಲಾಜು ಐತೆ, ಮಾಲ್ ಆಫ್ ಕತರ್ ಐತೆ, ಅದು ಚೆನ್ನಾಗಿದೆ. ಫೆಸ್ಟಿವಲ್ ಸಿಟಿ ಐತೆ. ಅಲ್ಲೂ ಬೋಟ್ ಇದೆಯಾ? ಈಗ ನಾವು ಬೋಟ್ ರೈಡ್ ಮಾಡಿದ್ವಲ್ಲ, ಅಲ್ಲೂ ಬೋಟ್ ಇದೆಯಾ? ಇಲ್ಲ, ಅಲ್ಲಿ ಬೇರೆ ಬೇರೆ ಅಂದ್ರೆ ಈ ತರ ಇಲ್ಲ ಸೇಮ್. ಹಾ. ಅಲ್ಲಿದು ಬೇರೆ ಐತೆ, ಸ್ಪೆಷಲ್ ಐತೆ. ನನ್ಗೇನೋ ಇದು ಇಷ್ಟ ಆಯ್ತು, ನಿಮ್ಗೂ ಇದೇ ಇಷ್ಟ ಆಗಿದೆ ಅನ್ಸುತ್ತೆ ನಾನು. ಯಾಕಂದ್ರೆ ಮಾಲ್ ಒಳಗಡೆ ಒಂದು ಕೆನಲ್ ಮಾಡಿ ಬೋಟ್ ಮಾಡೋದು, ಈ ತರ ಆಂಬಿಯನ್ಸ್ ನೋಡಕ್ ಈ ತರ ತುಂಬಾ ಚೆನ್ನಾಗಿದೆ. ಮತ್ತೆ ರಾತ್ರಿ ತರ ನಿಮ್ಗೆ ವಿಡಿಯೋದಲ್ಲಿ ಯಾವ ತರ ಕಾಣ್ತಿದೆ ನನಗೆ ಗೊತ್ತಿಲ್ಲ, ರಾತ್ರಿ ತರ ಕಾಣ್ತಾ ಇಲ್ಲ ಇಲ್ಲಿ. ನಾವು ನೈಟ್ ಬಂದಿರೋ ತರ ಕಾಣ್ತಾ ಇಲ್ಲ, ಡೇ ತರ ಇದೆ. ಪೆಪ್ಪರ್ಮೆಂಟ್ ಶಾಪ್ 90 ರಿಯಾಲ್. ಮತ್ತೆ ಏನಿದು? ಪೆಪ್ಪರ್ಮೆಂಟ್ಸ್ ನಾವು ತಿಂತಿದ್ವಲ್ಲ ಅದೇ ಚೈಲ್ಡ್ಹುಡ್ ಅಲ್ಲಿ. ಅದೇ ಅದೇ. ಎಷ್ಟು ಕೇಳೋಣ ಬಾ. ಓ, ಐಸ್ ಕ್ರೀಮ್ ಬೇರೆ ಇದೆ, ಕೋನು. ಓಯ್ ಕ್ಯಾ ಪ್ರೈಸ್? ಇದೇನ್ ಜೆಲ್ಲಿನಾ? ಇದಂತೂ ಪೆಪ್ಪರ್ಮೆಂಟ್ ಜೆಲ್ಲಿನ, ಪೆಪ್ಪರ್ಮೆಂಟ್ ಆಯ್ತು. ಚಕ್ರಿ ಜೊತೆ ಜಲ್ದಿ ಬರ್ತಾ ಇತ್ತಲ್ಲ ಫಸ್ಟ್. ಅದ ಹೌ ಮಚ್ ಇಸ್ ದಿಸ್? Kilo 90. 90. 90 ಕನ್ವರ್ಟ್ ಮಾಡು ಮತ್ತೆ. ಪೆಪ್ಪರ್ಮೆಂಟ್ ಎಷ್ಟಾಗ್ತದೆ ಮಾಡು. You want, you can take a way of clothing. Yeah, sure. ಕನ್ವರ್ಟ್ ಮಾಡ್ಬಿಡುತ್ತೆ. 225. 7250. ನೀನ್ ಎಟ್ಕೋಗುರು. ದೊಡ್ಡ ನಮಸ್ಕಾರ. Hello. ಯಾವ ಬಡ್ಡೆದ ತಿನ್ನಿದ್ಲಲ್ಲ 7,000. ನಾಲ್ಕಣಿ ₹1 4 ಪೀಸಸ್. 4 ಜಾಸ್ತಿ ಇಲ್ಲ, 4. ಇಲ್ಲ ಮಚ್ಚ, ನಮ್ಮ ಹಳ್ಳಿಲಿ ಜಾಸ್ತಿ, ನಿಮ್ ಸಿಟಿಲಿ ಹಂಗೆ ಮೈಸೂರಲ್ಲಿ 4 ಸಿಗ್ತದೆ. ಇಲ್ಲ 4 ಅಲ್ಲ, 8, 9 ಎಷ್ಟು ಸಿಗ್ತಾ. 90 ರಿಯಾಲ್ ಅಂದ್ರೆ ಬಡ್ಡಿ ₹7,250. ಯಾವಲ್ಲ ತಿಂತಾನೆ. ಈಗ ನಮ್ ಕಡೆ ಪೆಪ್ಪರ್ಮೆಂಟೇ ಸಿಗಲ್ಲ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಪೆಪ್ಪರ್ಮೆಂಟ್ ಕಡೆ ಸಾಯ್ತವ್ರ ಜನ. ಮಾಲಲ್ಲಿ ಅಂಗಡಿ ಇಟ್ಟಿದ್ರು ಅಂದ್ರೆ ಬಿಸ್ನೆಸ್ ಇದೆ ಅಂತ. ಡೆಫಿನೆಟ್ಲಿ ಇಲ್ಲಿ ರೆಂಟೇ ಅಪ್ರಾಕ್ಸಿಮೇಟ್ಲಿ ಲೈಕ್ 20,000 ರಿಯಾಲ್ ಇರುತ್ತೆ. 20,000 ರಿಯಾಲ್ ಅಂದ್ರೆ ಎಷ್ಟಾಯ್ತು ಮಚ್ಚ? 1 ಲಕ್ಷ ಆಯ್ತಾ? 7 ಲಕ್ಷ ಆಗಿದ್ದು. ಅದು ಕನ್ವರ್ಟ್ ಮಾಡು, ಎಲ್ಲದಕ್ಕೂ ಮಾಡಕ್ ಬಿಡು. ಹಂಗ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಹೊರಗಡೆ ನಾವು ಕನ್ವರ್ಟ್ ಮಾಡಿದ್ರೆ ಜೀವನ ಮಾಡಕ್ ಆಗಲ್ಲ ಇಲ್ಲಿ. ಯಾಕಂದ್ರೆ ನಾವ್ 5 ಏನ್ ಲಕ್ಷ. 5 ಲಕ್ಷ ಬರೀ ಇದು ಮಧ್ಯದಲ್ಲಿ ಹಾಕೊಂಡಿರೋದು ಶಾಪು ಅಲ್ಲ, ಪ್ರಾಪರ್ ಅದು. ಮೋಸ್ಟ್ ಪ್ರಾಬ್ಲಿ ಲೈಕ್ 20 ಸ್ಕ್ವೇರ್ ಮೀಟರ್ ಇರುತ್ತೆ ಅದು. 15-20 ಸ್ಕ್ವೇರ್. 5 ಲಕ್ಷ. ನಮ್ಮ ಮೈಸೂರಲ್ಲಿ ಒಳ್ಳೊಳ್ಳೆ ಜಾಗ ಕೊಡಿಸ್ಬಿಡ್ತೀನಿ. 5 ಲಕ್ಷ ರೆಂಟ್ ಅಂದ್ರೆ ಎಂತೆಂತ ಬೇಕು. ಈಗೆಲ್ಲಪ್ಪ ಡೈರೆಕ್ಟ್ ರಿಪ್ಸಾ? ಹೋಗೋಣ ಅದು. ಸರಿ, ಈಗ ಡೈರೆಕ್ಟ್ ರಿಪ್ಸ್ ತಗೋಣ. ರಿಪ್ಸ್ ನೋಡೋಣ, ರಿಪ್ಸ್ ಹೇಗಿದೆ ನೋಡೋಣ. ವಿಲಾಜಿಯಂ ಅಲ್ಲಿ ಇಲ್ಲಿಗೆ ಮುಗೀತು, ಮುಂದಕ್ಕೆ ರಿಪ್ಸ್ ತಗೋಣ. ಮಟನ್ ರಿಪ್ಸ್ ಅಂತೆ, ನೋಡೋಣ ಯಾವ ತರ ಇದೆ. ಇದಂತೂ ಚೆನ್ನಾಗಿತ್ತು. ಡಿಸಪಾಯಿಂಟ್ಮೆಂಟ್ ನನಗೂ ಆಗಿಲ್ಲ, ನಿಮ್ಗೂ ಆಗಿಲ್ಲ ಅನ್ಕೊಂಡಿದೀನಿ ನಾನು. ಮುಂದಕ್ಕೆ ಆ ರಿಪ್ಸ್ ಹೇಗಿದೆ ನೋಡೋಣ. ಹಿಮಾಲಯ ಅಲ್ಲಿ ಬೋರ್ಡ್ ಹತ್ರ ಇಡಿ. ಹಿಮಾಲಯ ರೆಸ್ಟೋರೆಂಟ್. ಹಿಮಾಲಯ ಕೇಳಿದೀನಿ, ಇದೆ ಅದು ಹಿಮಾಲಯ ಅಂತ. ಶಾರ್ಟ್ ಕಟ್. ಹಿಮಾಲಯ ಚೆನ್ನಾಗಿರುತ್ತಾ ಮಟನ್ ರಿಪ್ಸ್? ಚೆನ್ನಾಗಿರುತ್ತೆ. ಒಳಗಡೆ ಇದೆ ಜಾಗ ಕೂತ್ಕೊಳ್ಳಕ್ಕೆ. ಅಂದ್ರೆ ನಾನು ಟ್ರೈ ಮಾಡಿಲ್ಲ ಇನ್ನು ತನಕ. ಮತ್ತೆ ಹಂಗೆ ಹೇಳಿದೆ. ದಿಸ್ ಮೈ ಫಸ್ಟ್ ಟೈಮ್. ಬಿಡು, ಮಾಲ್ಗಂತೂ ಬಿಡೇ ಬಿಡಿಲ್ಲ, ರೆಸ್ಟೋರೆಂಟ್ ಬಿಡೇ ಬಿಡ್ಬಿಟ್ಟೆ. ಆಕ್ಚುಲಿ ನಾನ್ ಕರ್ಕೊಂಡು ಹೋಗ್ಬೇಕಾಗಿದ್ದು ಬೇರೆ ಜಾಗ, ಹಾ. ಅದು ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತಲ್ವಾ ಅಲ್ಲಿ? ಹೋಪ್ಫುಲಿ. ಏನೋ ಈಗ ಆರ್ಡರ್ ಮಾಡ್ಬಿಟ್ಟಿದೀವಲ್ಲ, ಹೋಪ್ಫುಲ್ಲಿ ಗಿಫ್ಟ್ಫುಲ್ಲಿ ಏನಿಲ್ಲ. ಈಗ ತಿನ್ಬೇಕು, ದುಡ್ಡು ಕೊಡ್ಬೇಕು, ಹೋಗ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ಮಟನ್ ರಿಪ್ಸ್ ಆರ್ಡರ್ ಮಾಡಿದೀವಿ, ಅದ್ರ ಜೊತೆ ಸ್ವಲ್ಪ ಚಪಾತಿ ಮತ್ತೆ ಗ್ರೇವಿನೂ ಆರ್ಡರ್ ಮಾಡಿದೀವಿ. ನೋಡೋಣ ಇವ್ರ ಗ್ರೇವಿ ಯಾವ ತರ ಇದೆ ಅಂತ. ಚಿಕನ್ ಮಲೈ ಚಿಕನ್ ಆರ್ಡರ್ ಮಾಡಿದ್ದ. ಮಲೈ ಚಿಕನ್ ನಮ್ಮ ರೆಸ್ಟೋರೆಂಟ್ ಇದೆ. ಟೇಸ್ಟ್ ಬೇರೆ ಇರುತ್ತಲ್ಲ. ಸರಿ, ನೋಡೋಣ ನಮ್ಮ ರೆಸ್ಟೋರೆಂಟ್ ಇವ್ರ ರೆಸ್ಟೋರೆಂಟ್ ಏನು ಡಿಫ್ರೆನ್ಸ್ ಇದೆ. ಮಲೈ ಚಿಕನ್ ಅಲ್ಲಿ ರಿಪ್ಸ್ ಅಂತೂ ನಾವು ಮಾಡಲ್ಲ ಬಿಡಿ. ಮಲೈ ಚಿಕನ್ ಅಲ್ಲಿ ಏನು ಡಿಫ್ರೆನ್ಸ್ ಇದೆ
ಅದಕ್ಕೆ ತಿಂದ್ರೆ ಗೊತ್ತಾಗುತ್ತೆ. ಮತ್ತೆ ಬರ್ಗರ್ ಸ್ಯಾಂಡ್ವಿಚ್, ಬರ್ಗರ್ ಸ್ಯಾಂಡ್ವಿಚ್, ಬರ್ಗರ್ ಕಬಾಬ್. ಬರ್ಗರ್ ಕಬಾಬ್ ಆರ್ಡರ್ ಮಾಡಿದೀವಿ. ನೋಡೋಣ ಯಾವ ತರ ಇದೆ ಅಂತ. ನನಗಂತೂ ಆ ರಿಬ್ಬು ತಿನ್ಬೇಕಂತ ಬಹಳ ಆಸೆ ಆಗ್ಬಿಟ್ಟಿದೆ. ನೋಡೋಣ. ಇವ್ನ್ ಮೊದ್ಲು ಹೇಳ್ದ ಇದೇ ಚೆನ್ನಾಗಿರುತ್ತೆ ಅಂತ, ಈಗ ಬಂದ್ರೆ ಇಲ್ಲ ಇದೇ ಮೊದಲನೇ ಸಲ. ನಾನು ಯಾರು ಹೇಳಿದಾರೆ ಅದಕ್ಕೆ ಬರೀತೀನಿ ಅಂತಿದ್ದಾನೆ. ಯಾಕಂದ್ರೆ ರಿವ್ಯೂ ರಾಂಗ್ ಇದ್ರೆ ನನ್ ಮೇಲೆ ಬರುತ್ತೆ ಅದು. ಇಲ್ಲ ನೋಡೋಣ, ಟ್ರೈ ಮಾಡೋಣ. ಹೊರಗಡೆ ಕೂತ್ಕೊಂಡಿದೀವಿ, ಚೆನ್ನಾಗಿದೆ ಜಾಗ, ಕೂತ್ಕೊಳ್ಳಕ್ ಕಣ್ಣಿಗಿದೆ. ಈಗ ರಿಪ್ಸ್ ತಿನ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ನೆಮ್ಮದಿಯಾಗಿ ಒಂದ್ ನಿದ್ರೆ ಹೊಡೆದ್ಬಿಟ್ರ. ಇವತ್ತು ಚಳಿ ಎಷ್ಟು ಗೊತ್ತಾ? ಎಷ್ಟಿದೆ ಚಳಿ. ಈಗ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ಕತ್ತರಲ್ಲಿ. ಬೇರೆ ಟೈಮಲ್ಲಿ ಈ ತರ ಹೊರಗಡೆ ಟೇಬಲ್ಸ್ ಗಳೇ ಇರಲ್ಲ ಇಲ್ಲಿ. ಸಮ್ಮರ್ ಅಲ್ಲಿ ಟೇಬಲ್ ಗಳೇ ಇರಲ್ಲ ಇಲ್ಲಿ ಕೂತ್ಕೊಳ್ಳೋಕೆ. 17 ಡಿಗ್ರಿ. 7 ಡಿಗ್ರಿ ಮೈಸೂರಲ್ಲೂ ಇರುತ್ತೆ ರಾತ್ರಿ ಈ ಟೈಮಲ್ಲಿ. ಬೆಳಗ್ಗೆ 5 ಡಿಗ್ರಿ ಇತ್ತು. ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಂದ್ರೆ 10 ಗಂಟೆಗೆ 10 ಗಂಟೆಗೆ ಎಲ್ಲ 5 ಡಿಗ್ರಿ ಇದ್ದಿತ್ತು. ನಾನು ಅದೆಲ್ಲ ಚೆಕ್ ಮಾಡಲ್ಲ, ಹಿಂಗೆ ಚೆಕ್ ಮಾಡೋದು. ನಮ್ಗೆ ನಾವು ಚೆಕ್ ಗಿಕ್ ಮಾಡಲ್ಲ. ಬೆಳಿಗ್ಗೆ ಎತ್ತಿದ್ವಾ, ರೆಸ್ಟೋರೆಂಟ್ ಮುಖ ಮಾಡಿದ್ವಾ, ಅಷ್ಟೇ ನಮ್ ಕೆಲ್ಸ. ಕ್ಲೈಮೇಟ್ ಹವಾಮಾನ ಇಲಾಖೆ ಎಲ್ಲ ನಾವಲ್ಲಪ್ಪ. ನಮಗ್ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಮೇನ್ ಕೆಲ್ಸ ಆಗ್ಬೇಕಲ್ಲ. ಈಗ ಈ ತರ ಟೇಬಲ್ ಏನಿದೆ ಇರೋದಿಲ್ಲ. ಟೇಬಲ್ ನಿಮ್ಗೆ ಬೇಸಿಗೆ ಕಾಲದಲ್ಲಿ ಇರೋದಿಲ್ಲ, ಕೂತ್ಕೊಳ್ಳೋಕ್ ಆಗಲ್ಲ. ಏನ್ ಬಿಸಿ ಇರುತ್ತೆ ಗೊತ್ತಾ? 48-50 ಡಿಗ್ರಿ. ಕತಾರೆ ಅಂತಲ್ಲ, ದುಬೈಲು ಅಷ್ಟೇ, ಗಲ್ಫ್ ಎಲ್ಲ ಈ ತರಾನೇ. ಫುಲ್ ಹೆವಿ ಹೀಟ್ ಇರುತ್ತೆ ಇಲ್ಲಿ. ಫುಲ್ ಹೀಟ್ ಇಲ್ಲ ಮಚ್ಚ ಇಲ್ವಾ? ಫುಲ್ 52 ಡಿಗ್ರಿ. ಯಾಕಂದ್ರೆ ನಾನ್ ಜಾಸ್ತಿ ಇಲ್ಲಿ ಸಮ್ಮರ್ ಅಲ್ಲಿ ಇರಲ್ಲ. ಸಮ್ಮರ್ ಅಲ್ಲಿ ನಾನು ಇಂಡಿಯಾ ಹೊರಟೋಗ್ತೀನಿ. ದುಬೈಲಿದ್ದೆ ಒಂದ್ಸಲ, ಆಗಲ್ಲ ನಮ್ ಕಡೆ ಸಮ್ಮರ್ ಅಲ್ಲಿ ಗಲ್ಫಲ್ಲಿ 52 ಡಿಗ್ರಿ. 52 ಎಷ್ಟು? ನಾನ್ ನೋಡಿರೋದು. ನೀನ್ ನೋಡಿರೋದು? ನಾನ್ ದಿಲ್ಲಿಲಿ ಒಂದ್ಸಲ 44 ಡಿಗ್ರಿ ಹೋಗಿದ್ದೆ. 44 ಅದೇ ತಡ್ಕೊಳಕ್ ಆಗ್ಲಿಲ್ಲ. ಇಲ್ಲಿ ನಾನು ಸಮ್ಮರ್ ಅಲ್ಲಿ ಇರಲ್ಲ ಅಷ್ಟು. ಸಮ್ಮರ್ ಇನ್ನೇನ್ ಬರ್ತಾ ಇದೆ ಅಂದ್ರೆ ಓಡಾಡೋಗ್ತೀನಿ. ಗಂಟು ಮೂಟೆ ಕಟ್ಕೊಂಡು ಸೀದಾ ಮೈಸೂರು ಓಡಾಡೋಗ್ತೀನಿ ನಾನು. ಮತ್ತೆ ವಿಂಟರ್ ಬಂದಾಗ ಇಲ್ಲಿಂದ ಬಂದ್ಬಿಡ್ತೀನಿ. ಆತರ ಈಗ ರೆಸ್ಟೋರೆಂಟ್ ಇದೆಯಲ್ಲ ಇರ್ಬೇಕು. ಇಲ್ಲಾಂದ್ರೆ ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ, ಅವ್ನು ನೋಡ್ಕೋತಾನೆ. ಒಬ್ಬ ಮ್ಯಾನೇಜರ್ ಇಟ್ಟಿದ್ದೀನಿ, ನನ್ನ ತಮ್ಮನ್ ತರಾನೇ ಅವನು. ಅವ್ನಿಗೆಲ್ಲ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಹೋಗ್ತೀನಿ. 4 ತಿಂಗಳು ಮೈಸೂರಲ್ಲಿ ಇದ್ದು ಮತ್ತೆ ಬರ್ತೀನಿ. ಈಗ ಜಾಸ್ತಿ ಮಾತಾಗೈತು. ರಿಪ್ಸ್ ಆರ್ಡರ್ ಮಾಡಿದ್ದೀನಿ, ಬರ್ಲಿ ತಿನ್ಕೊಳ್ಳೋಣ. ತಿನ್ಕೊಂಡು ಏನ್ ರಿವ್ಯೂ ಇದೆ ಕೊಡ್ತೀನಿ. ನೀನ್ ಡೈಟ್ ಅಲ್ಲಿ ಇದ್ದಿದ್ದಲ್ಲ. ಈ ತರ ಕರ್ಕೊಂಡ್ ಕೂರಿಸ್ಕೊಬಿಟ್ರೆ ಎಂತ ಡೇಟು ಯಾವ ಡೇಟು ಏನು ಡೇಟ್ ಇಲ್ಲ. ನೋಡಕಂತೂ ಸಖತ್ತಾಗಿ ಕಾಣ್ತಿದೆ. ಏನ್ ಟೊಮಾಟೊ ತಿನ್ನಕ ಪ್ಲೇಟ್ ಎತ್ಕೋ. ನನಗಂತೂ ಸಿಕ್ಕಾಪಟ್ಟೆ ಹಸವಾಗ್ಬಿಟ್ಟಿದೆ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಅಲ್ವಾ? ಗೊತ್ತಾಗಿದೆ ಎಲ್ಲ ಚರ್ಮ ಸಖತ್ತಾಗಿದೆ. ಹೌದಾ? ಸಖತ್ತಾಗಿದೆ. ಮತ್ತೆ ಪ್ರೈಸ್ ಹಸಿವಾಗ್ಬಿಟ್ಟಿದೆ. ಅದನ್ನ ಹೋಟೆಲ್ ಚೆನ್ನಾಗಿದೆ, ರೆಸ್ಟೋರೆಂಟ್ ಇದೆ ಅಂತ ಹೇಳ್ತಿಲ್ಲ, ಚೆನ್ನಾಗಿದೆ. ಚೆನ್ನಾಗಿರೋ ಫುಡ್ ನ ಚೆನ್ನಾಗಿದೆ ಅಂತ ಹೇಳ್ಬೇಕು ಕಣ. ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಮಾಡಕ್ಕೆ. ನಮಗ್ ಗೊತ್ತು ಕಿಚನ್ ಅಲ್ಲಿ ಆರ್ಡರ್ ಕೊಟ್ರೆ ಎಷ್ಟು ಪಾಪ ಕಷ್ಟ ಪಡ್ತಾರೆ, ಯಾವ ತರ ಸರ್ವ್ ಇರುತ್ತೆ, ಯಾವ ತರ ಸರ್ವಿಸ್ ಮಾಡ್ತಾರೆ ಎಲ್ಲ ಇರುತ್ತೆ. ಅಷ್ಟು ಈಸಿಯಾಗಿ ಟೇಸ್ಟ್ ಬಂದ್ಬಿಡಲ್ಲ. ಮನ್ಸಿಂದ ಮಾಡ್ಬೇಕು. ಟೇಸ್ಟ್ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಅದೇ भाई थोड़ा प्लेट रख दो, प्लेट सर्व कर दो. हाँ सर्व कर दो भाई. तो क्या नाम है, लास्ट टाइम ऑर्डर अगर कोई चाय वगैरह आपने ऐड करेंगे बता दें. चाय तो नहीं पियेंगे. चाय नहीं, प्लेट सर्व कर दो. खलास होता है. तो मलाई चिकन आ रहा है ना, जो ऑर्डर दिया था वो तो आएगा ना. मलाई चिकन तो ऑर्डर दिया था. वही क्रीम चिकन. वो भी रोटी आया नहीं अब तक. कढ़ाई आ रही है. हाँ ओके. ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನನಗಂತೂ ಬಹಳ ಇಷ್ಟ ಆಯ್ತು. ಚೆನ್ನಾಗಿರತ್ತೆ, ಚೆನ್ನಾಗಿದೆ ಅಂತ ಹೇಳ್ಬೇಕು. ನಾವು ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿದ್ಬಿಟ್ಟಿದೆ. ಅದು ಹೊರಗಡೆ ಬೇರೆ ಕೂತಿದೀವಿ. ರೆಸ್ಟೋರೆಂಟ್ ಒಳಗಡೆ ಹೋಗಿಲ್ಲ, ನಾವು ಹೊರಗಡೆನೆ ಕೂತ್ ತಿಂತಾ ಇರೋದು. ಕಣ್ಣಿಗೆ ಗಾಳಿನೂ ಇದೆ. ಯಾಕಂದ್ರೆ ಒಳಗಡೆ ಎಲ್ಲ ಕ್ರೌಡ್ ಜಾಸ್ತಿ ಇದೆ, ಜಾಗ ಇಲ್ಲ. ಕ್ರೌಡಾದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಒಳ್ಳೆ ಬ್ಯಾಟಿಂಗ್ ಮಾಡ್ಬಿಡೋದ. ಒಂದ್ ಒಳ್ಳೆ ಬ್ಯಾಟಿಂಗ್ ಮಾಡಿ ಒಂದ್ ಒಳ್ಳೆ ನಿದ್ರೆ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿ. ಹೇಳ್ಬಿಡಪ್ಪ ನಿನ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ. 100% ಮಾಡ್ತಾರೆ, ಮಾಡೇ ಮಾಡ್ತಾರೆ. ನನಗೆ ನಂಬಿಕೆ ಇದೆ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ. ಆಫ್ಟರ್ 1 year ಇಲ್ಲ, ಈಗ ಕಂಟಿನ್ಯೂ ಮಾಡ್ತೀನಿ. ಈಗ ಕಂಟಿನ್ಯೂ. ನಿನ್ಗೆ ಗೊತ್ತಲ್ಲ ಮತ್ತೆ ಎಷ್ಟು ಕೆಲಸಗಳು, ಡೈಲಿ ವ್ಲಾಗ್ಸ್ ಏನೋ ಒಂದು ಅಂದ್ರೆ ಬರುತ್ತೆ, ಇವಾಗ ಬರುತ್ತೆ. ಆದ್ರೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಒಳ್ಳೆ ಎಂಟರ್ಟೈನ್ ಆಗ್ಬೇಕು ನಮ್ ಜನಗಳಿಗೆ, ಚೆನ್ನಾಗಿರ್ಬೇಕು. ನನ್ನ ವಿಡಿಯೋ ಚೆನ್ನಾಗಿದ್ರೆ ಮಾತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಮಾಡಬೇಡಿ. ಇದು ಹೇಳ್ಬಿಡ್ತೀನಿ. ನನಗಾದ್ರೆ ಬೇಡ, ಇಷ್ಟ ಆಗ್ಲಿಲ್ಲ ಯಾಕೆ ಪಾಪ ಅಲ್ರ. ಇದೇನೋ ಕಡಾಯಿ ಚಿಕನ್ ಅಂತ ಕಡಾಯಿನೇ ಕೊಟ್ಬಿಟ್ಟವನೆ. ಬಿಸಿ ಇದೆ, ಕಡಾಯಿನೇ ಕೊಟ್ಬಿಟ್ಟಿದ್ದಾನೆ ಕಡಾಯಿ ಚಿಕನ್ ಅಂತ. ಮಟನ್ ರಿಪ್ಸ್ ಮತ್ತೆ ಗೋಧಿ ರೋಟಿ.
ಇಷ್ಟು ದೊಡ್ಡದಿದೆ. ಎರಡೇ ಆರ್ಡರ್ ಮಾಡ್ಬೋದಿತ್ತು, 4 ಜಾಸ್ತಿ ಆಗೈತಿ ಇದು. ಬರ್ಗರ್ ಆರ್ಡರ್ ಮಾಡಿದ್ವಿ, ಬರ್ಗರ್ ತಿನ್ಬಿಟ್ವಿ. ಬಂದ ತಕ್ಷಣ ಹೊಟ್ಟೆ ಹಸಿ ಹೋಗ್ಬಿಟ್ಟಿದ್ದು ನಮ್ಗೆ. ವಿಡಿಯೋ ಹೊಡಿಬೇಕಂತ ಮೈಂಡ್ ಅಲ್ಲಿ ಬರ್ಲಿಲ್ಲ. ಎಲ್ಲಾ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕನ್ನಡ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಮಾಡಿ ಎಲ್ಲಾ ಮಾಡಿ ಅಂದ್ರೆ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಹೇಳ್ಬೇಡಪ್ಪ, ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.